ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಮಾರ್ಕೆಟ್ ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತಾ ಹೋಗೋಣ. ನ್ಯಾಸ್ಡ್ಯಾಕಲ್ಲಿ ಮೊನ್ನೆ ಬಿದ್ದಿದ್ದಕ್ಕೆ ನಿನ್ನೆ ಏನು ರಿಯಾಕ್ಟ್ ಮಾಡಿರಲಿಲ್ಲ, ಆದರೆ ಇವತ್ತು IT ಸ್ಟಾಕ್ಗಳೆಲ್ಲ ತಕ ಆಗಿದೆ. ಇನ್ಫೋಸಿಸಲ್ಲಿ 4.26% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸ್ ಇಲ್ಲ ಇಂಡಸ್ಇಂಡ್ ಬ್ಯಾಂಕು ನಿನ್ನೆ ಏನು ಜೋರಾಗಿ ಬಿದ್ದಿತ್ತು, ಅದಕ್ಕೆ ಪ್ರಮೋಟರ್ಗಳೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ನ ಕೊಟ್ಟು ಎಲ್ಲದನ್ನು ತುಂಬಿಸುವಂಥ ಪ್ರಯತ್ನ ಪಟ್ಟರು. ಇನ್ನೇನು ನಾವೇನು ಜಾಸ್ತಿ ಪ್ಲೆಡ್ಜ್ ಮಾಡಿ ಎಲ್ಲ ಮಾಡಿದ್ನ ಹೊಂದಿಸಬೇಕಾಗಿಲ್ಲ, ಯಾವುದೇ ಮಾರ್ಜಿನ್ ಕಾಲ್ ಆಗಿಲ್ಲ, ಹೆಡ್ಜ್ ತೊಗೊಂಡಿದ್ದು ನೋಡಿ. ಅದು ಫಾರೆಕ್ಸ್ ಡೆರಿವೇಟಿವ್ನಲ್ಲಿ ಮಾಡಿದಂಥ ಒಂದು ಪೊಸಿಷನ್ ಆಗಿತ್ತಂತೆ. ಫಾರೆಕ್ಸ್ ನಿಮಗೆ ಗೊತ್ತಿದೆ, ಡಾಲರ್ಗಳು ಮೇಲ್ಗಡೆ ಹೋಗ್ತಾನೆ ಇತ್ತು. ಈ ಕಾರಣದಿಂದ ಏನು ಮಾಡಿದ್ದಾರೆ, ಅದಕ್ಕೆ ಒಂದು ಹೆಡ್ಜಿಂಗ್ ಪೊಸಿಷನ್ ತೊಗೊಂಡಿದ್ದಾರೆ ಬೇರೆ ಒಂದು ಫರ್ಮ್ ಮುಖಾಂತರ. ಆದರೆ ಆ ಹೆಡ್ಜಿಂಗ್ ತೊಗೋಬೇಕು ಅಂದರೆ ಅದಕ್ಕೊಂದಿಷ್ಟು ಖರ್ಚಾಗುತ್ತಲ್ವಾ, ಅಂದರೆ ಒಂದು ನೀವು ಲಾಸ್ ಕಮ್ಮಿ ಆಗಲಿ ಅಂತ ಮಾಡ್ಕೊಳ್ಳೋಂಥದ್ದು. ಆದರೆ ಹೆಡ್ಜ್ ತೊಗೊಳಕ್ಕೂ ಒಂದಿಷ್ಟು ಬೆಲೆನ ನೀವು ಕೊಡಬೇಕಾಗುತ್ತಲ್ಲ, ಆ ಬೆಲೆನ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸೇ ಇರಲಿಲ್ಲ. ಅದು ಆಡಿಟ್ ಮೂಲಕ ಗೊತ್ತಾಗಿದೆ. ಅದು ಸರಿಸುಮಾರು 2.3% ಆಫ್ ಬ್ಯಾಂಕಿನ ಟರ್ನ್ ಓವರ್, ಅಂದರೆ ಒಂದು 2,000 ಕೋಟಿ ಏನೋ ಅಂತ ಅಂದಿದ್ದಕ್ಕೆ ನೆನ್ನೆ 2,000 ಕೋಟಿ ಅಂದಿದ್ದು 18,000 ಕೋಟಿ ನೆನ್ನೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಳ್ಕೊಂಡ್ಬಿಡ್ತು ನೋಡಿ. ಯಾಕೆ? ಆಡಿಟು, ಬ್ಯಾಲೆನ್ಸ್ ಶೀಟು, ಪ್ರಮೋಟರ್ಗಳು, ಇದು ಮಾರ್ಕೆಟು ತುಂಬ ಅದು ಗೌರವ ಕೊಡುವಂಥ ವಿಚಾರ. ಅದು ತುಂಬ ಕ್ಲೀನಾಗಿರಬೇಕು. ಅಲ್ಲಿ ಶೇಡಿ ಬಿಹೇವಿಯರ್ನ ತೋರಿಸಂಗಿಲ್ಲ, ಏನೋ ಒಂದು ಮುಚ್ಚಿಡೋದು ಮಾಡೋದು ಅಂತ. ಮತ್ತು ಯಾವ ರೀತಿಯಾಗಿ ಬಂದು ಕಾಮೆಂಟ್ರಿ ಕೊಟ್ಟು ಅದನ್ನ ಕಾನ್ಫಿಡೆನ್ಸಲ್ಲಿ ತೊಗೊತೀವಿ ಅಂತಲೂ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ನೋಡಿ, ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ಫಂಡಮೆಂಟಲಿ ನೀವು ಚೆಕ್ ಮಾಡಬೇಕು. ಬಟ್ ಬ್ಯಾಂಕಿನ ಸರ್ವಿಸಸ್ಸು ಮತ್ತೊಂದು ಎಲ್ಲದನ್ನು ಕೂಡ ನೋಡಬೇಕಾಗುತ್ತೆ. ಬೇಕಾದಷ್ಟು ಪ್ಲೇಯರ್ಗಳಿದೆ ನೋಡಿ. ಯಾಕೆಂದ್ರೆ ಇದನ್ನ ಹೇಳ್ತೀನಿ ಅಂತಂದರೆ, ಕೆಲವೊಂದ್ಸಲ ಏನಾಗುತ್ತೆ, 25-30% ಬಂದಿದೆ ಅಂತ ಹೇಳ್ಬಿಟ್ಟು ಕೆಲವರು ಇನ್ನು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಿರೋರು ಎಲ್ಲ ಸ್ಟಾಕನ್ನು ಬಿಟ್ಟು ಆ ಸ್ಟಾಕಲ್ಲಿ ಏನೋ ಒಂದು ಮೂಮೆಂಟ್ನ ತೊಗೊಳಕ್ಕೆ ಹೋಗ್ತೀರಾ. ಮೂಮೆಂಟ್ ಬರೋದಿಲ್ಲ ಅಂತಲ್ಲ ನೋಡಿ. ಇವತ್ತು 4% ಅಪ್ ಮೂಮೆಂಟ್ ಬಂದಿದೆ. ಬಟ್ ಹೀಗೆ ಮುಂದುವರೆಕಾಗುತ್ತೆ. 25% ಒಂದೇ ಸಲ ಸರಿ ಹೋಗ್ಬಿಡುತ್ತಾ? ಇಲ್ಲ, ಅದು ಕ್ರಮೇಣ ಆಗುತ್ತೆ. ಉದಾಹರಣೆಗಳು ಎಸ್ ಬ್ಯಾಂಕ್ ಇದೆ, ಸುಮಾರು ಬ್ಯಾಂಕ್ಗಳು ನಮ್ಮ ಮುಂದೆ ಇದೆ. ಹಾಗಾಗಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕು 200 ಡೇ ಮೂವಿಂಗ್ ಆವ್ರೇಜ್ಗಿಂತನೂ ಕೆಳಗಡೆ ಬಂದಿದೆ, 200 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ಗಿಂತನೂ ಕೆಳಗಡೆ ಬಂದು ಟ್ರೇಡಿಂಗ್ ಆಗ್ತಾ ಇದೆ. ಅದು ಡೈಲಿ ಕ್ಯಾಂಡಲ್ ಆದ್ರೇ ಅದು ನಿಮಗೆ ಸುಮಾರು ದಿನ ಬೇಕು ಅಂತ. ವೀಕ್ಲಿ ಕ್ಯಾಂಡಲಲ್ಲಿ 200 ವೀಕ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ಗಿಂತ ಕೆಳಗಡೆ ಏನಾದ್ರು ಬಂದಿದೆ ಅಂದರೆ ಅದು ಖಂಡಿತವಾಗ್ಲೂ ತುಂಬ ವೀಕ್ ಅಂತ ಅನ್ಕೋಬೋದು. ಇದು ಸಿಂಪಲ್ ಆಕ್ಟಿವಿಟಿ ನೀವು ಮಾಡ್ಬೋದು. ಯಾಕಂದರೆ ಡೈಲಿ ಕ್ಯಾಂಡಲ್ ಇಟ್ಕೊಂಡು ನೀವು 200 ಡೇ ಮೂವಿಂಗ್ ಆವ್ರೇಜ್ ಅಂತ ಹಾಕೊಂಡ್ರೆ ಅದು ದಿನದ್ದಾಗಿರುತ್ತೆ. ವೀಕ್ಲಿ ಕ್ಯಾಂಡಲ್ ಇಟ್ಕೊಂಡು ನೀವು ನೋಡೋದಾದರೆ ಅದು 200 ವೀಕಿನ ಆವ್ರೇಜ್ ಆಗಿರುತ್ತೆ. ಇದ್ರ ಬಗ್ಗೆ ಮೂವಿಂಗ್ ಆವ್ರೇಜಸ್ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವತ್ತು ಅದೆರಡೇ ಟಾಪ್ ಗೇನರ್, ಟಾಪ್ ಲೂಸರ್ ಆಗಿದೆ. ಟಾಟಾ ಮೋಟರ್ಸ್ ಆಫ್ಟರ್ ಲಾಂಗ್ ಟೈಮ್ 3% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಏನು ಕತೆ ಅಂತ ನಾವು ನೋಡ್ತಾ ಬರೋದಾದರೆ, ಲೋಧಾ ಗ್ರೂಪು 4% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಅದಾನಿ ಗ್ರೂಪ್ ಬಗ್ಗೆ ಒಂದು ನ್ಯೂಸ್ ಕೂಡ ಇತ್ತು. ಜೊತೆಗೆ ಜಿಯೋ ಫೈನಾನ್ಸ್ 3.66% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ನಿಫ್ಟಿ 50 ನೋಡೋದಾದ್ರೆ ನೋಡಿ, ಒಂದು ಸರ ಮಾಲೆ ಅಂತ ಹೇಳ್ಬೋದು. ಇವತ್ತು ಎಕ್ಸ್ಪೈರಿ ದಿನ ಅಲ್ವಾ ನೋಡಿ. ನೆನೆ ಈ ರೀತಿ ಬಂದೋಗಿತ್ತು. ಇವತ್ತು ನೋಡಿ ಕ್ಲೀನಾಗಿ ಒಂದು ಸರ ಹಾಕಿದೆ ಇಲ್ಲಿ. ಇವತ್ತು ಒಂದು ವಿ ಶೇಪ್ ರಿಕವರಿ ಥರ, ವಿ ಶೇಪ್ ಇಲ್ಲ ಅಂದ್ರೂ ಒಂದು ಕ್ರಮೇಣ ಒಂದು ಸಣ್ಣ ಯು ಅಂತ ಹೇಳ್ಬೋದು, ಆ ಥರ ಒಂದು ರಿಕವರಿ. ಏನಾಯಿತು ನೆನೆ ಏನು ಮಾತಾಡಿದ್ವಿ, ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಗಮನ ಇಟ್ಟಿರಬೇಕು. ಬ್ಯಾಂಕ್ ನಿಫ್ಟಿ ಬೇರೆ ಸ್ಟಾಕ್ಸ್ಗಳನ್ನು ಬೀಳಿಸ್ಬಿಡುತ್ತೆ. ಇಂಡಸ್ಇಂಡ್ ಬ್ಯಾಂಕು ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ, ಒಂದು ಡೋಜಿ ಮಾಡಿ ಕ್ಲೋಸಿಂಗ್ ಆಗಿದೆ ಅಂತಂದಿದ್ವಿ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಏನಾಯಿತು, ಪಾಸಿಟಿವ್ ಓಪನಿಂಗ್ ಇವತ್ತು ಬ್ಯಾಂಕ್ ನಿಫ್ಟಿ ಅಲ್ವಾ, ಗ್ಯಾಪ್ ಅಪ್ ಓಪನಿಂಗ್. ಸೊ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿದೆ ಅಂದರೆ ನಿಫ್ಟಿ ಅಫ್ಕೋರ್ಸ್ ನಾವು ಪಾಸಿಟಿವ್ ಆಗಿದೆ ಅಂತಲೇ ನೋಡಬೇಕಿತ್ತು. ಆದರೆ ಇವತ್ತು IT ಸ್ಟಾಕ್ಗಳು ಗೂಗ್ಲಿಯಾಗಿ ಬಂತು ನಿಫ್ಟಿಗೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು. IT ಸ್ಟಾಕ್ಸ್ಗಳು ಇವತ್ತು ಏನಾದ್ರು ಅಷ್ಟು ನೆಗೆಟಿವ್ ಆಗಿರಲಿಲ್ಲ ಅಂತಂದಿದ್ರೆ ನಿಫ್ಟಿ ಖಂಡಿತವಾಗ್ಲೂ ಇವತ್ತು ಆರಾಮಾಗಿ 22,500 ಮೇಲ್ಗಡೆ ಕ್ಲೋಸಿಂಗ್ ಆಗಿತ್ತು. ಸರ್ ನೆನ್ನೆ ಒಬ್ಬರು 22,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಅಂತ ಹೇಳಿದ್ರಿ. ಅದೇನಾಗಿರುತ್ತೆ ಅಂತಂದರೆ ಈ ರೀತಿಯಾಗಿ ನಾವು ಇಟ್ಕೊಂಡು ನೋಡಬೇಕಾಗುತ್ತೆ ನೋಡಿ. ಇಲ್ಲಿ ಇಟ್ಕೊಂಡು ನೋಡೋದಾದರೆ 22,497 ನೆನ್ನೆ ಕ್ಲೋಸಿಂಗ್ ಆಗಿದ್ದು, 500 ಮೇಲ್ಗಡೆ ಆಗಿಲ್ಲ. ನಮಗೆ ಅದು ತೋರಿಸ್ತಾ ಇರುತ್ತೆ ನಿಮಗೆ. ಆ್ಯಕ್ಚುಲಿ 3 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ನೋಡಿದ್ರೆ ಆ ಥರ ತೋರಿಸ್ತಾ ಇರುತ್ತೆ ಮೇಲೆ ಇದಾಗಿದೆ ಅಂತ. ನೀವು 3-4 ಗಂಟೆ ಮೇಲೆ ಅಥವಾ NSE ವೆಬ್ಸೈಟಿಗೆ ಹೋಗಿ ನೋಡಿದ್ರೆ ಅಥವಾ ಇದರ ಟ್ರೇಡಿಂಗ್ ವ್ಯೂಗೆ ಬಂದು ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಕಾಣುತ್ತೆ ನೋಡಿ. 22,497 ಕ್ಲೋಸಿಂಗ್ ಆಗಿತ್ತು, 500 ಮೇಲ್ಗಡೆ ಕ್ಲೋಸಿಂಗ್ ಆಗಿರಲಿಲ್ಲ ನಿನ್ನೆ. ಇವತ್ತು 22,470 ಕ್ಲೋಸಿಂಗ್ ಆಗಿದೆ. ಬಟ್ ಸ್ಟಿಲ್ ಪಾಸಿಟಿವ್ ಕ್ಲೋಸಿಂಗ್ಗೆ. ಈಗ ಚಿಂತೆ ಇದ್ದಿದ್ದೆ ಬ್ಯಾಂಕ್ ನಿಫ್ಟಿದು. ಬಟ್ ಬ್ಯಾಂಕ್ ನಿಫ್ಟಿ ಇವಾಗ ಸ್ವಲ್ಪ ಪಾಸಿಟಿವ್ ಆಗಿ ಆಗ್ತಾ ಇದೆ ಅಂತಂದರೆ ನಿಫ್ಟಿ ಇದನ್ನ ಕ್ರಮೇಣವಾಗಿ ಮೇಲ್ಗಡೆನೇ ತೊಗೊಂಡು ಹೋಗಬೇಕು. ಇದನ್ನ ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಓದ್ಬೋದಾ ಗೊತ್ತಿಲ್ಲ, ಓದ್ಬೋದು ಅಂತ ಅನ್ಸುತ್ತೆ, ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದರೆ ನೋಡಿ, ಇಲ್ಲಿ ಒಂದು ರೌಂಡ್ ಲೆವೆಲಿಂದ ಒಂದು ಒಳ್ಳೆಯ ರೀತಿಯಂಥ ಒಂದು ರಿಕವರಿ ಬಂದಿತ್ತು. ಈಗ ಏನಾಗ್ತಾ ಇದೆ, ಇದರಲ್ಲಿ ಒಂದು ಚಾನಲ್ನ ಮಾಡ್ತಾ ಇದೆ ನೋಡಿ. ಒಂದು ಸೂಕ್ಷ್ಮವಾಗಿ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲೊಂದು ಚಾನಲ್ ಆಗ್ತಾ ಇದೆ. ಕರೆಕ್ಟಾಗಿ ಈ ಚಾನಲಲ್ಲಿ ಹೋಗ್ತಾ ಇದೆ. ಈ ಚಾನಲ್ಗೆ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ನನ್ನ ಪ್ರಕಾರ 22,800 ನಿಫ್ಟಿನಲ್ಲಿ ಬಾಕಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ವೀಕ್ ಪಾಯಿಂಟಿಗೆ ಅಂತ ಬಂದರೂ ಈ ಚಾನಲ್ ರೆಫರೆನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ 22,300, 22,200 ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನ್ ಆಗುತ್ತೆ. ಯಾಕೆಂದರೆ ಫ್ಲಾಗಿನ ಬಾಟಮ್ ಕೂಡ ಆಗ್ತಾ ಹೋಗುತ್ತೆ. ಸೊ ಅರ್ಜೆಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನಾದ್ರು ಆ ಥರ ಆಯಿತು ಅಂದರೆ ಮಾರ್ಕೆಟ್ ಆ ಥರ ವೀಕ್ ಸೆಂಟಿಮೆಂಟ್ನ ಕೊಡ್ಲಿಕ್ಕೆ ಗೊತ್ತಾಗುತ್ತೆ. ಬಟ್ ನೆನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಆಲ್ಮೋಸ್ಟ್ ಅಲ್ಲೇ ಕ್ಲೋಸಿಂಗ್ ಬಂದಿರುವಂಥದ್ದು. ಇವತ್ತು ರಿಕವರಿ ಆಗಿರುವಂಥದ್ದು. ನಿಫ್ಟಿ ಇನ್ನೂ ಕೂಡ ಪಾಸಿಟಿವ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಆ ಒಂದು ಬಾಟಮ್ ಝೋನ್ ಏನಿತ್ತು 47,800, ಅಲ್ಲಿಂದ ಇವತ್ತು ಅಟೆಂಪ್ಟ್ ಮಾಡಿದೆ. ಆದರೂ ಕೂಡ 48,000 ಮೇಲ್ಗಡೆ ಬಂದಿದೆ. 48,300 ಇದೆಲ್ಲ ಒಂದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನೋಡೋಣ 48,300 ಮೇಲ್ಗಡೆ ಬ್ಯಾಂಕ್ ನಿಫ್ಟಿ ಏನಾದ್ರು ನಾಳೆ ಹೋಗೋಕೆ ಹೋಯ್ತು ಅಂದರೆ ನಿಫ್ಟಿನೂ ಕೂಡ ಆ ಫ್ಲಾಗ್ನ ಬ್ರೇಕ್ಔಟ್ ಆಗಿಬಿಟ್ಟು
ಮೇಲ್ಗಡೆ ಹೋಗೋ ಥರ ಸಾಧ್ಯತೆ ಬರ್ತಾ ಹೋಗ್ಬೋದು. ಟ್ರ್ಯಾಕ್ ಮಾಡ್ತಾ ಇದೆ. ಎಕ್ಸ್ಪೈರಿ ಮುಗಿದೋಗಿದೆ ಈ ವಾರದ್ದು. ಸೊ ವಿಕ್ಸ್ ಏನಾಗಿದೆ ಅಂತ ನೋಡ್ತಾ ಬರೋದಾದ್ರೆ ನೋಡಿ, ವಿಕ್ಸ್ ಸ್ವಾಗತಾರ್ಹ ಬೆಳವಣಿಗೆ 14 ಮೇಲ್ಗಡೆ ಕ್ಲೋಸಿಂಗ್ ಆಗಿಲ್ಲ, 2 ದಿನ 14 ಹತ್ತಿರ ಹೋಗ್ತಾ ಇತ್ತು, ಇವತ್ತು ಕೆಳಗಡೆ ಬಂದಿದೆ. ಸೊ ವಿಕ್ಸ್ ಕೆಳಗಡೆ ಬರ್ತಾ ಇದೆ. ಬ್ಯಾಂಕ್ ನಿಫ್ಟಿ ಸ್ಟ್ರೆಂತ್ನ ತೋರಿಸ್ತಾ ಇದೆ. ನಿಫ್ಟಿ ಒಂದು ಏನು ಹಿಂದಿನ ದಿನದ ಕ್ಲೋಸಿಂಗ್ನ ಬಿಟ್ಟು ಕೊಡ್ತಾ ಇಲ್ಲ. ಇದೆಲ್ಲ ಏನು ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಮಾರ್ಕೆಟು ಸ್ವಲ್ಪ ಶಾರ್ಟ್ ಕವರಿಂಗ್ಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡ್ ರೇಟ್ ಏನಾಗಿದೆ, ಗೋಲ್ಡು ಆಲ್ ಟೈಮ್ ಹೈಯಲ್ಲೇ ಇನ್ನೂ ಕೂತ್ಕೊಂಡಿದೆ, ಆಚೆ ಈಚೆ ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡೋಣಂತೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಸಿಲ್ವರು 1 ಲಕ್ಷ ಆಸುಪಾಸು ಬ್ರೇಕ್ ಆಗ್ತೀನಿ ಅಂತ ಇದೆ, ಆದರೆ ಆ ಒಂದು ಪುಷು ಸಿಗ್ತಾ ಇಲ್ಲ. ಕ್ರೂಡು ತುಂಬ ವಾಲಟೈಲ್ ಆಗಿದೆ ನೋಡಿ. ಕ್ರೂಡು ನೋಡಿ, ಇವತ್ತು ವಾಪಸ್ ಕ್ರೂಡು ರಿಕವರಿ ಆಯಿತು. 5800 ನಾನು ಹೇಳಿದ್ದೆ ಪೊಸಿಷನ್ ಇದೆ ಅಂತ. ಮೊನ್ನೆ ಅಟೆಂಡ್ ಮಾಡಿತ್ತು, ಅದ್ರ ಮೊನ್ನೆ ಅಟೆಂಡ್ ಮಾಡಿತ್ತು, 2 ದಿನ ಆಗಿತ್ತು. ಬಟ್ ನನಗೆ ಯಾಕೋ ಈಗ ರಾಕೆಟ್ಟು ಲಾಂಚ್ ಆಗುವಂಥ ಸಮಯ ಬಂದಿದೆ ಅಂತ ಅನಿಸುತ್ತೆ. ಸೊ ಒಂದು 6000 ಲೆವೆಲ್ ತನಕ ಕ್ರೂಡು ಟೆಸ್ಟ್ ಆಗೋಕ್ಕೆ ಹೋಗಬೇಕು ಈ ಎಕ್ಸ್ಪೈರಿ ಅಷ್ಟೊತ್ತಿಗೆ. ಇವತ್ತು 12ನೇ ತಾರೀಕು, 17ನೇ ತಾರೀಕು ಎಕ್ಸ್ಪೈರಿ ಇರೋದು. ನೋಡೋಣ ಇನ್ನೊಂದು 100-120 ಪಾಯಿಂಟ್ಸು ಈ ಎಕ್ಸ್ಪೈರಿನಲ್ಲಿ ಕೊಡುತ್ತಾ ಅಂತ ನೋಡ್ತಾ ಹೋಗೋಣಂತೆ. ಕ್ರೂಡು ಪ್ಯೂರ್ ಆಪ್ಷನ್ ಬೈಂಗ್ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಕಮೋಡಿಟಿನಲ್ಲಿ ದಯವಿಟ್ಟು ಹುಷಾರಾಗಿರಿ. ಯಾಕೆಂತಂದರೆ ತುಂಬ ವೇಗವಾಗಿ ತೀಟಡಿಕೆ ಆಗುತ್ತೆ. ಇನ್ನೊಂದು ವಾರನೇ ಇರೋದು ಎಕ್ಸ್ಪೈರಿಗೆ. ಆಪ್ಷನ್ ಸೆಲ್ಲರ್ಸು ಅಡ್ಡಿ ಇಲ್ಲ, ನೀವೇನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಥವಾ ಆ ಒಂದು ರಿಸ್ಕ್ನ ಕ್ಯಾರಿ ಮಾಡ್ಬೋದು, ಪೊಸಿಷನ್ ಕ್ಯಾರಿ ಫಾರ್ವರ್ಡ್ ಮಾಡೋದಾದರೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಮತ್ತೆ ಡಿಸಪಾಯಿಂಟ್ಮೆಂಟ್ನ ಮಾಡಿದೆ ನೋಡಿ. 400 ಲೆವೆಲ್ಗಳಲ್ಲಿ ಆಲ್ಮೋಸ್ಟ್ 21 ತಿಂಗಳುಗಳ ನಂತರ ಮಾಡಿದಂಥ ಒಂದು ಹೈ ಇದು. ಸೊ ಇಲ್ಲಿ ಬಿಟ್ಟು ಹೋಗೋಕ್ಕೆ ಒಳ್ಳೆ ಆಪರ್ಚುನಿಟಿ ಇತ್ತು. ಬಟ್ ಏನಾಗಿದೆ, ನ್ಯಾಚುರಲ್ ಗ್ಯಾಸು ಅಲ್ಲಿಂದ ಬಿಟ್ಟು ಜೋರಾಗಿ ಫಾಲ್ ಬರ್ತಾ ಇದೆ. ಈಗಲೂ ಹೇಳ್ತಾ ಇದ್ದಾರೆ ಸ್ಟಾಕ್ ಕಡಿಮೆ ಇದೆ, ಚಳಿ ಜಾಸ್ತಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಆದರೆ ಪ್ರೊಡಕ್ಷನ್ನು ಆಗಿರುವಂಥದ್ದು ಕಮ್ಮಿ ಇದೆ ಅಂತ. ಸೊ ಥಿಯರಿಟಿಕಲಿ ನ್ಯಾಚುರಲ್ ಗ್ಯಾಸು ಒಂದು ಡಿಮ್ಯಾಂಡ್ ಇರೋದ್ರಿಂದ ಒಂದು ಮೇಲ್ಗಡೆ ಹೋಗಬೇಕು. ನೋಡೋಣ 360 ಲೆವೆಲ್ಸ್ನ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 360 ಲೆವೆಲ್ಸಲ್ಲಿ ಏನಾದ್ರು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾರೆ ಅಂದರೆ ಆಗ ನಾವು ಖಂಡಿತ ಪ್ಲಾನ್ ಮಾಡ್ತಾ ಹೋಗೋದು. ರಿಸ್ಟು ರಿವಾರ್ಡು ಕೂತ್ಕೊಳ್ಳುತ್ತೆ. 400 ಮಿನಿಮಮ್ ಟಾರ್ಗೆಟ್ ಆಗಿರುತ್ತೆ. 24ನೇ ತಾರೀಕು, ಇನ್ನೂ 12 ದಿನ ಇದೆ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೈರಿಗೆ. ನೋಡೋಣ, ಇವತ್ತು ಜೋರಾಗಿ ಬೀಳ್ತಾ ಇದೆ, ಮೊನ್ನೆ ಒಂದು ಜೋರಾಗಿ ಮೇಲ್ಗಡೆ ಹೋಗಿತ್ತು, ಅದು 2 ದಿನ. ಸೊ ಈಗ ವಾಪಸ್ ಬಂದ್ರೂ ಆ ಝೋನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನನಗೆ. 360 ಅನ್ನೋದು ಇಂಪಾರ್ಟೆಂಟ್ ಝೋನ್. ಇವಾಗ 360 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಆ ಒಂದು ಚಾನ್ಸಸ್ ಇಲ್ಲ ಅಂತ ನಾವು ಅನ್ಕೋಬೋದು. 360 ಏನಾದ್ರು ಒಂದು ಸಪೋರ್ಟ್ ತೊಗೊಂಡು ಮತ್ತೆ ಒಂದು ಪುಷ್ ಬಂದು ಅಂತಂದರೆ 400 ಟಾರ್ಗೆಟ್ಗಳನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ನ್ಯಾಚುರಲ್ ಗ್ಯಾಸಲ್ಲಿ. ಯಾಕಂದರೆ ವೀಕ್ಲಿ ಕ್ಯಾಂಡಲ್ ಬ್ರೇಕ್ಔಟು ನೋಡಿ, ಇಲ್ಲಿ ಆಲ್ಮೋಸ್ಟ್ ಯಾವುದೋ ಗತ ಕಾಲ ಆದಮೇಲೆ 21 ತಿಂಗಳಾದಮೇಲೆ ಮಾಡಿರುವಂಥದ್ದು. ಸೊ ಅಷ್ಟು ಸುಲಭವಾಗಿ ಕೆಳಗಡೆ ಬರೋದಿಲ್ಲ. 320 ಅನ್ನಲ್ಲಿ ತುಂಬ ಒಂದು ದೊಡ್ಡಂಥ ಸಪೋರ್ಟ್ ಇದೆ. ಬಟ್ 360 ಲೆವೆಲಲ್ಲಿ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದನ್ನು ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ USD INR ಈಗಲೂ ಕೂಡ 87-88 ಅಲ್ಲೇ ನಡೀತಾ ಇದೆ. ಜೊತೆಗೆ ಡಾವ್ ಜೋನ್ಸ್ ಏನಾರು ಆಯ್ತಾ, ನಿನ್ನೆ ನಾನು ಏನು US ಡಾಲರ್ ಇಂಡೆಕ್ಸು ನೋಡಿ 102-103 ತನಕ ಬಂದಿತ್ತು, ಇವಾಗ ಮತ್ತೆ ಮೇಲ್ಗಡೆ ಹೋಗಿದೆ. 6 ದೇಶದ ಕರೆನ್ಸಿಗಳ ಜೊತೆಗೆ ಕಂಪೇರ್ ಮಾಡ್ತಾರೆ. ಕೆನಡಾದಾಗಿರ್ಬೋದು, ಚೈನಾದಲ್ಲ, ಕೆನಡಾದು, ಜಪಾನ್ದು, ಜೊತೆಗೆ ಸ್ವಿಟ್ಜರ್ಲ್ಯಾಂಡು, ಸ್ವಿಸ್ಸು, ಒಂದು 6 ದೇಶದ ಕರೆನ್ಸಿ ಜೊತೆಗೆ ಕಂಪೇರ್ ಮಾಡುವಂಥ ಇಂಡೆಕ್ಸ್ ಇದು US ಡಾಲರ್ ಇಂಡೆಕ್ಸ್ ಅಂತ. ಇದು 102 ಅದಕ್ಕಿಂತ ಕೆಳಗಡೆ ಬಂತು ಅಂತಂದರೆ ಎಮರ್ಜಿಂಗ್ ಮಾರ್ಕೆಟು ಬೇರೆ ಕಡೆಗೆ FIಗಳು ಬರ್ಬೋದು ಅಂತ ಒಂದು ಅನಾಲಿಸಿಸ್ ಮಾಡ್ಬೋದು ನಾವು. ಆ ಥರ ಆಗ್ತಾ ಇತ್ತು, ಮತ್ತೆ ಇವಾಗ ಅಲ್ಲೇ ನಿಂತ್ಕೊಂಡಿದೆ. ನೋಡೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಜೊತೆಗೆ ಇವತ್ತು ಎಕ್ಸ್ಪೈರಿ ಅಂತ ನೋಡ್ತಾ ಬರೋದಾದರೆ ಆಲ್ಮೋಸ್ಟು ಇವತ್ತು ನೆನ್ನೆ ಝೋನ್ ಮಾತಾಡಿದ್ವಿ 22,700 22,300 ಅಂತ. ಆಲ್ಮೋಸ್ಟ್ ಅದೇ ಝೋನಲ್ಲಿ ಆರಾಮಾಗಿ ಕ್ಲೋಸಿಂಗ್ ಮಾಡ್ತಾ ಇತ್ತು. ಇಲ್ಲಿ ಬೀಳ್ಕೊಂಡು ಬರ್ತಾ ಇದೆ ಅಂತಂದಾಗ ಸುಮಾರು ಜನಕ್ಕೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಭಯ ಆಗಿರ್ಬೋದು. ಬಟ್ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಇವಾಗ ಮೇಲ್ಗಡೆ ಹೋಗ್ತೀನಿ ಅಂದರೆ ಆಗ ನೀವು 22,300 ಸೆಲ್ ಮಾಡಿದ್ರು ಕೂಡ, ಯಾಕಂದರೆ ಇಲ್ಲಿ ಹಿಸ್ಟಾರಿಕಲ್ ಸಪೋರ್ಟ್ ಲೆವೆಲ್ಗಳು ಅಷ್ಟು ಸುಲಭ ಹೇಗೆ ಬಿಟ್ಕೊಡ್ತಾರೆ. ಹಾಗಾಗಿ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇತ್ತು. ಅದಲ್ಲದೆ ನ್ಯೂಸ್ ಸೆಕ್ಷನ್ ಅಂತ ನಾವು ಕವರ್ ಮಾಡೋದಾದರೆ ಸುಮಾರಿದೆ ನೋಡಿ. ಸ್ಟಾರ್ ಲಿಂಕು ಇಂಡಿಯಾಗೆ ಬರುತ್ತಂತೆ ಅಂತ ಎಲ್ಲ ಕಡೆ ನ್ಯೂಸು. ಏರ್ಟೆಲ್ ಅವರು ಹೇಳ್ಕೊಂಡಿದ್ದೆ, ಜಿಯೋದವರು ಹೇಳ್ಕೊಂಡಿದ್ದೆ, 2 ಕಡೆಗೆ ಬರ್ತಿದೆ ಅಂದರೆ ಏನು ಹಂಗಾದ್ರೆ ಅಂತಂದರೆ ನೋಡಿ, ಇವಾಗ ಟೆಸ್ಲಾಗೆ ಅಂದರೆ ಬೇಸಿಕಲಿ ಮಸ್ಕ್ ಅವರಿಗೆ ಬಿಸ್ನೆಸ್ ಬೇಕಾಗಿದೆ. ಇವಾಗ ಜರ್ಮನಿನಲ್ಲಿ ಕಾರ್ ಸೇಲು 70% ಡೌನ್ ಆಗಿದೆ ಟೆಸ್ಲಾದು. ಚೈನಾದಲ್ಲಂತೂ BYD ಅವರು ಸಖತ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅಮೆರಿಕಾದಲ್ಲಿ ನಾವು ಎಲೆಕ್ಟ್ರಿಕ್ ಕಾರ್ನ ಸಪೋರ್ಟೇ ಮಾಡೋದಿಲ್ಲ ಅಂದಿದ್ದಕ್ಕೆ ಅವ್ರು ಏನೋ ಟ್ವೀಟ್ ಮಾಡಿದ್ದಕ್ಕೆ ಟ್ರಂಪ್ ಅಯ್ಯೋ ಬಿಡು, ನಾನು ನಾಳೆ ಬಂದ್ಬಿಟ್ಟು ನಾನು ಒಂದು ಕಾರ್ ತೊಗೊತೀನಿ ಅಂತೇಳಿ ಟ್ವೀಟ್ ಮಾಡಿದರು. ನಾನೇನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದರೆ ನೆನ್ನೆ ಹೋಗ್ಬಿಟ್ಟು ಕಾರ್ನು ತೊಗೊಂಡಿದ್ದಾರೆ ಟ್ರಂಪ್. ಮಸ್ಕ್ ಅವ್ರ ಜೊತೆ ಅದೊಂದು ರೆಡ್ ಕಾರಲ್ಲಿ ಯಾರು ಕೂತಿದ್ದು ಫೋಟೋ ಬೇರೆ ಬಂದಿತ್ತು. ಹಾಗೆ ಹೋಗಿ ಟೆಸ್ಲಾನು ಬೈ ಮಾಡಿದ್ದಾರೆ. ಅದೆಲ್ಲ ಒಂದು ಏನೋ ಮಾರ್ಕೆಟ್ನಲ್ಲಿ ಒಂದು ಸೆಂಟಿಮೆಂಟ್ ಕೊಡಲಿ, ಪೊಸಿಷನ್ನ ಕೊಡಲಿ ಅಂತ. ಬಟ್ ಮಾರ್ಕೆಟ್ ಯಾವ ಥರ ನೋಡ್ತಾ ಇದೆ ಅಂದರೆ ನೋಡಿ, ಇವಾಗ ಟೆಸ್ಲಾಗೆ ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಯುರೋಪಲ್ಲಿ ಸೇಲ್ಸ್ ಕಮ್ಮಿ ಆಗ್ತಾ ಇದೆ. ಚೈನಾದಲ್ಲಿ BYD ಸಕಾಲ ಕಾಂಪಿಟೇಷನ್ ಕೊಡ್ತಾ ಇದೆ. ಈ ಟೈಮಲ್ಲಿ ಯಾರು ಮಸ್ಕ್ ಅವರು ಜಾಸ್ತಿ ಫೋಕಸ್ನ ಮಾಡಿ ಇನ್ನೇನಾದರೂ ಕಾಂಪಿಟೇಟಿವ್ ಆಗಿ ಇನ್ನೇನಾದ್ರು ಹೊಸ ಮಾಡಲ್ ತರ್ತಾರ, ಸೈಬರ್ ಟ್ರಕ್ ತಂದಿದ್ರು, ಇನ್ನೇನಾದ್ರು ತರ್ತಾರ, ಅಥವಾ ಇನ್ನೂ ಯಾವುದೋ ಕಾಂಪಿಟೇಟಿವ್ ಆಗಿ ಪ್ರೈಸಿಂಗಿಗೆ ಹೋಗ್ತಾರೆ, ಆ ಥರ ನೋಡ್ತಾರ ಅಂತ ನೋಡ್ತಾರೆ. ಇವರು ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರಲ್ವ. ಇವಾಗ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಡೋಜಲ್ಲಿ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ವೆಸ್ಟರ್ಸ್ಗಳಿಗೆಲ್ಲ ಇನ್ಯಾರು ನೋಡ್ತಾರೆ ಟೆಸ್ಲಾ ಕತೆ, ನಾವು ಯಾಕೆ ಇಟ್ಕೊಳೋದು, ಸುಮ್ಮನೆ ಬಿಟ್ಟು ಮಾರ್ಬೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 480-400 ಚಿಲ್ಲರೆಯಲ್ಲಿ ಇದ್ದಿದ್ದು ಇವಾಗ 220, ಆಲ್ಮೋಸ್ಟ್ 50% ಕರೆಕ್ಷನ್ ಆಗೋಗ್ಬಿಟ್ಟಿದೆ ಟೆಸ್ಲಾ ಸ್ಟಾಕ್ ಅಲ್ವಾ. ಸೊ ಸ್ಟಾರ್ ಲಿಂಕ್ ಇಂಡಿಯಾಗೆ ಬರ್ತಾ ಇರೋಂಥದ್ದು ಇವಾಗ ಅವರಿಗೆ ಅನಿವಾರ್ಯತೆ. ಯಾಕೆಂತಂದರೆ ಒಂದು 100 ಕೋಟಿಗಿಂತ
ಜಾಸ್ತಿ ಜನ ಇರುವಂಥ ಈ ದೇಶದಲ್ಲಿ ಇಂಟರ್ನೆಟ್ಟನ್ನು ಜೋರಾಗಿ ಉಪಯೋಗಿಸ್ತಾ ಇದ್ದೀವಿ ನಾವು. ಆದರೆ ಇಲ್ಲಿ ತಂದರೆ ಅವ್ರಿಗೆ ಆಗುತ್ತಾ ಅಂದರೆ ನೋಡಿ, ಇದೇನು ಫಸ್ಟ್ ಟೈಮ್ ಪ್ರಪೋಸಲ್ ಅಲ್ಲ. ಇವರು ಸ್ಟಾರ್ಲಿಂಕ್ ಅವರು 2021 ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ರು. ನಾವು ಸ್ಟಾರ್ಲಿಂಕ್ ತರ್ತೀವಿ, ನೀವು ಕಿಟ್ ತೊಗೋಬೇಕು, ಕಿಟ್ ತೊಗೊಂಬಿಟ್ಟು ನೀವು ಮಂತ್ಲಿ ಪ್ಯಾಕ್ ಅಂತ ಹಾಕೋಬೇಕು ಅಂತ. ಎಷ್ಟಿತ್ತು ಗೊತ್ತಾ? $7,200 ಹೇಳಿದ್ರು ಒಂದು ಮಂತಿಗೆ ಪ್ಲಾನ್ ಬ್ರಾಡ್ಬ್ಯಾಂಡ್. ಯಾರಾದರೂ ನಮ್ಮ ದೇಶದಲ್ಲಿ $7,200 ಕೊಟ್ಬಿಟ್ಟು ತಗೊಂತಾರ? 1,000 1,500ಕ್ಕೆ ಇವಾಗ ಇರೋಬರೋ OTT ಎಲ್ಲ ಕೊಟ್ಬಿಟ್ಟು ಕೊಡ್ತಾ ಇದ್ದಾರೆ ಜಿಯೋದವರು ಮತ್ತು ಏರ್ಟೆಲ್ ಅವರು. $7,200 ಅಂತ ಹೇಳಿದ್ರೆ ಇವ್ರು ಯಾರು ತಗೊಂತಾರೆ ಅದನ್ನ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಆ ಕಿಟ್ಟು ಬರೀ ಅದು ಮಂತ್ಲಿ ಪ್ಲಾನಿಗೆ $7,200, ಬಟ್ ಆ ಕಿಟ್ ಬೇಕಲ್ಲ ನಿಮಗೆ ಸ್ಯಾಟಲೈಟಿಂದ ಬಂದು ಇದು ಮಾಡೋಕ್ಕೆ, 37,000 ಚಿಲ್ಲರೆ ಅದು ಕಿಟ್ಟು. ಸೊ ನೋಡಿ, ಇವಾಗ 2021 ಇವಾಗ 25ರಲ್ಲಿ ಏನು ಮಾಡ್ತಾರೆ? ಇದು ಕಮ್ಮಿ ಆಗಿರುತ್ತಾ ಜಾಸ್ತಿ ಆಗಿರುತ್ತಾ ನನಗೆ ಗೊತ್ತಿಲ್ಲ. ಆದರೆ ನೋಡೋಣ ಯಾವ ರೀತಿಯಾಗಿ ಟೈಅಪ್ ಆಗಿ ಬರುತ್ತೆ ಏರ್ಟೆಲ್ ಅವ್ರ ಜೊತೆ ಮತ್ತು ಜಿಯೋದವ್ರು ಇಬ್ಬರು ಕೂಡ ಬರ್ತೀವಿ ಅಂತ ಹೇಳಿದೆ. ಎಕ್ಸ್ಕ್ಲೂಸಿವ್ ಏನಲ್ಲ ಇದು. ಸೊ ಎಲ್ಲ ಮಲ್ಟಿಪಲ್ ಟೆಲಿಕಮ್ಯುನಿಕೇಷನ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತೋಗೋಣಂತೆ. ಝೈಡಸ್ ಲೈಫ್ ಸೈನ್ಸಸ್ಸು 86% ಒಂದು ಫ್ರೆಂಚ್ ಫಾರ್ಮಲ್ಲಿ ತೊಗೊಂಡಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ. ಝೈಡಸ್ ಆ ಒಂದು ಕಂಪನಿಗೆ ಇನ್ನೂ ಒಂದು ಬಲನ ಕೊಡ್ತಾ ಹೋಗುತ್ತೆ. ಆಕ್ವಿಸಿಷನ್ಗಳು ಬೈಯರ್ ಮಾಡೋದು ಅಂಥದ್ದು ಅದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಅಂದರೆ ಕಂಪನಿ ಇನ್ನೂ ಒಂದು ಗ್ರೋತ್ ಸ್ಟೋರಿನ ನೋಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ TCS ಕಮರ್ಷಿಯಲ್ ರಿಯಾಲಿಟಿ ಫಾರ್ಮ್ ಒಂದು ಅಲ್ಲೇನೋ ಡೆಲಿವರಿ ಸರ್ವಿಸಸ್ ಎಲ್ಲ ಸರ್ವಿಸ್ ಸೆಂಟರ್ಗಳನ್ನೆಲ್ಲ ಓಪನ್ ಮಾಡ್ಕೊತಾರಂತೆ. 100% ಒಂದು ರಿಯಲ್ ಎಸ್ಟೇಟ್ ಫಾರ್ಮ್ನೇ ಒಂದು 2,200 ಕೋಟಿ ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಸೆಬಿ IIFL ಕ್ಯಾಪಿಟಲ್ ಅವರಿಗೆ ನಿಮ್ಮದು ಸಾಲದ ಇಶ್ಯೂಗಳಿದೆ, ಸರಿಯಾಗಿ ಪೇಮೆಂಟ್ ಮಾಡಿಲ್ಲ, ಅದನ್ನೆಲ್ಲ ತೀರಿಸ್ಕೊಂಡು, ಅಂದರೆ IIFL ಕ್ಯಾಪಿಟಲ್ ಅವ್ರದ್ದು ಬ್ಯಾಂಕಿಂಗ್ ಡಿವಿಷನ್ ಏನಿದೆ ಅದರಲ್ಲಿ ಪೇಮೆಂಟ್ಸ್ ಬ್ಯಾಂಕ್ ಅಂತ ಒಂದು ಇದೆ ಅಂತ ಹೇಳೋದು, ಅದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸೆಬಿ ಅವರು. IIFL ಕ್ಯಾಪಿಟಲಲ್ಲಿ ಯಾರಾದರೂ ಕೆಲವರು ಅಕೌಂಟ್ ಕೂಡ ಹೊಂದಿರ್ಬೋದು, ಹುಷಾರು, ಜೋಪಾನ ನೋಡ್ಕೊಳ್ಳಿ. ಜಿಯೋಗೆ ಮಲ್ಟಿಪಲ್ ನ್ಯೂಸ್ ಇವಾಗ ಏನು ಗೊತ್ತಾ? ಮಹಾಕುಂಭ ಅಂತ ನಡೀತಲ್ಲ ಇವಾಗ, ಅಲ್ಲಿ UPನಲ್ಲಿ ಆಗ ಬೆಸ್ಟ್ ನೆಟ್ವರ್ಕ್ ಅಂತ ಯಾವುದು ಅಂತ ಸರ್ವೆ ಮಾಡಿದ್ರೆ ಅದರಲ್ಲಿ ಜಿಯೋ 5G ಬೆಸ್ಟ್ ಇತ್ತು ಅಂತ ಬಂದಿದೆ ಅಂತ. ಯಾರಾದರೂ ಹೋಗಿದ್ದವರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿಗೆ ಆ್ಯಡ್ ರೆವೆನ್ಯೂ ವಿಚಾರದಲ್ಲಿ 5,000 ಕೋಟಿ ಟಾರ್ಗೆಟ್ ಮಾಡ್ಬೋದು IPLನಲ್ಲಿ, ಅಷ್ಟು ಆ್ಯಡ್ ಬರ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಈಗ 6,000 ಕೋಟಿ ದಾಟ್ಬೋದು ಅಂತ ಇದ್ದಾರೆ. ಯಾಕೆ ಅಂತಂದರೆ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿನಲ್ಲಿ 750 ಕೋಟಿ ರೂಪಾಯಿ ಆ್ಯಡ್ ರೆವೆನ್ಯೂ ಬಂದಿದೆ ಅಂತ. ಇನ್ನು IPL ಅಂದರೆ ಕೇಳಬೇಕಾ? ಶರ್ಟ್ ಮೇಲೆ, ಮೈ ಮೇಲೆ, ಹೆಲ್ಮೆಟ್ ಮೇಲೆ, ಬ್ಯಾಟ್ ಮೇಲೆ ಎಲ್ಲೆಲ್ಲಿ ಹಾಕೊಂಡಿರುತ್ತೋ ಎಲ್ಲ ಕಡೆನೂ ಆ್ಯಡನ್ನು ತೋರಿಸ್ಬೋದು. ಹಾಗಾಗಿ 6,000 ಕೋಟಿ. ಮತ್ತು ಡ್ಯೂರೇಷನ್ನು ಜಾಸ್ತಿ ಅಲ್ವಾ? ಚಾಂಪಿಯನ್ಸ್ ಟ್ರೋಫಿಗಿಂತ IPL ಜಾಸ್ತಿ ದಿನ ನಡೆಯುತ್ತೆ, ಜಾಸ್ತಿ ಟೀಮ್ಸ್ ಇನ್ವಾಲ್ವ್ ಇದೆ, ಎಲ್ಲ ಸ್ಟೇಟ್ ಇನ್ವಾಲ್ವ್ ಆಗಿದೆ, ಬೇರೆ ಎಲ್ಲ ದೇಶದ ಪ್ಲೇಯರ್ಸು ಬರ್ತಾರೆ. ಸೊ ಇದೆಲ್ಲ ಆ್ಯಡ್ ಆಗಿ 6,000 ಕೋಟಿ ದಾಟ್ಬೋದು ಅಂತ ಎಸ್ಟಿಮೇಷನ್ ಬರ್ತಾ ಇದೆ. ಜೊತೆಗೆ RBIನ ಫಾರ್ಮರ್ ಅಂದರೆ ಮೊದಲು ಹಿಂದೆ ಆಗಿದ್ದು ಅಂತವರು, ಈಗಿರೋರೆಲ್ಲ ಡೆಪ್ಯೂಟಿ ಗವರ್ನರು ಇವಾಗ ರಿಲಯನ್ಸ್ ಇಂಡಸ್ಟ್ರೀಸಿಗೆ RILಗೆ ಅಡ್ವೈಸರ್ ಆಗಿ ಜಾಯ್ನ್ ಆಗ್ತಾರೆ ಅಂತ ಒಂದು ಬ್ಯಾಕ್ ಟು ಬ್ಯಾಕ್ ಜಿಯೋ, ಯಾಕೆಂದರೆ ಎಲ್ಲ ಒಂದು ಇಂಟಿಗ್ರೇಟೆಡ್ ಆಗೇ ಇದೆ ಅಲ್ವ ಇವಾಗ. ಜಿಯೋ ಆಗಿರ್ಬೋದು, ಅವ್ರದ್ದು ಜಿಯೋ ಸ್ಟಾರ್ ಆಗಿರ್ಬೋದು, ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಎಲ್ಲ ಒಂದೇ ಸ್ಟಾಕಲ್ಲಿದೆ. ಹಾಗಾಗಿ ಎಕ್ಸೆಪ್ಟ್ ಜಿಯೋ ಫೈನಾನ್ಷಿಯಲ್ಸ್, ಅದು ಬಿಡಿ, ಅದು ಬೇರೆದು. ಬಟ್ ಅವರು ಒಂದು ಡೆಪ್ಯೂಟಿ ಗವರ್ನರ್ ಅವರು, ಫಾರ್ಮರ್ RBI ಡೆಪ್ಯೂಟಿ ಗವರ್ನರ್ ಅವರು, ಜೈನ್ ಅಂತ ಅವರು ಬಂದು ಬರ್ತಾ ಇರೋಂಥದ್ದು ಒಂದು ರಿಲಯನ್ಸ್ ಇಂಡಸ್ಟ್ರಿಗೆ ಮತ್ತೊಂದು ಬಲನ ಕೊಡ್ತಾ ಹೋಗ್ಬೋದು. ಇದಿಷ್ಟು ನ್ಯೂಸು. ಇದನ್ನು ಬಿಟ್ಟು ನೋಡೋದಾದರೆ ಜಿಂದಾಲ್ ಸ್ಟೀಲ್ ಅವರು ಕೂಡ ಡಿಕಾರ್ಬನೈಸೇಷನ್ ಪ್ರಾಜೆಕ್ಟಲ್ಲಿ ಒಂದಿಷ್ಟು 700 ಕೋಟಿನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬಂದಿತ್ತು. ಅದಾನಿ ಗ್ರೂಪಿಗೆ ಮುಂಬೈದು ಯಾವುದೋ ಒಂದು ಹೌಸಿಂಗ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬಂದಿದೆ ಅಂತ ಬಂದಿತ್ತು. ಅದೇ ರೀತಿಗೆ ಫೋನ್ಪೇದು ಯೂಸರ್ ಬೇಸು 16 ತಿಂಗಳಲ್ಲೇ ಎಷ್ಟೋ $450 ಮಿಲಿಯನ್ ಏನೋ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಸೊ ಇದೆಲ್ಲ ಬೇರೆ ಬೇರೆ ಒಂದಿಷ್ಟು ನ್ಯೂಸ್ ಸೆಕ್ಷನ್ಗಳು. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮರಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕೆಲವರು ಕೇಳಿದ್ರಿ, ನೆನೆ ಕ್ವಶನ್ನು ನಿಮ್ಮ ಕ್ವಶನಿಗೆ ಕಮೆಂಟ್ ಮಾಡಿದ್ದೀನಿ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇರುವಂಥ ವೀಡಿಯೋನ ನೋಡಿ. ಅಂದರೆ ನಾನು ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024, 25, 23 ಮೂರನ್ನು ಕೊಡ್ತಾ ಇದ್ದೀನಿ. 2024ಅಲ್ಲಿ ನಮ್ಮ ಧ್ಯೇಯ ಏನಾಗಿತ್ತು? ಟರ್ಮ್ ಇನ್ಶೂರೆನ್ಸ್ನ ಹೇಗೆ ಆಯ್ಕೆ ಮಾಡ್ಕೊಳೋದು ಅನ್ನೋದೇ ಆಗಿತ್ತು. ಏನೇನು ಪ್ಯಾರಾಮೀಟರ್ಗಳನ್ನು ಚೆಕ್ ಮಾಡಬೇಕು ಅಂತ ನಾನು ಆ ವಿಡಿಯೋದಲ್ಲಿ, ಯಾವುದೇ ಪಾಲಿಸಿ ಅಲ್ಲ ಬಟ್ ಏನೇನು ಪ್ಯಾರಾಮೀಟರ್ಸ್, ನೀವು ಯಾವುದೇ ಕಂಪ್ನಿ ಪಾಲಿಸಿ ತೊಗೊಂಡ್ರು ಏನೇನು ಚೆಕ್ ಮಾಡಬೇಕು ಅಂತ ಹೇಳಿದ್ದೆ, ಅದೆಲ್ಲ ಪ್ಯಾರಾಮೀಟರ್ಗಳನ್ನು ಸೂಟ್ ಆಗೋ ಥರದ್ದು ಬಜಾಜ್ ಅಲಯನ್ಸ್ ಅವ್ರದ್ದು ಟಚ್ ಪ್ಲಾನ್ ಬಂದಿದ್ದರಿಂದ ನಾನು ಆ ಬಜಾಜ್ ಅಲಯನ್ಸ್ ಟಚ್ ಪ್ಲಾನ್ ಬಗ್ಗೆನೂ ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಅದರ ಫಾರ್ಮ್ನ ನಿಮಗೆ ಪ್ರತಿ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಸೊ ಆ ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ಬಜಾಜ್ ಅಲಯನ್ಸ್ ಟಚ್ ಸಿಬ್ಬಂದಿ ಅವರು ಬಂದು ಡೈರೆಕ್ಟಾಗಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.